ಸರ್ ಬಿಜೆಪಿ ನಾಯಕರು ಹೇಳ್ತಾರೆ ಶಕ್ತಿ ಯೋಜನೆ ಬಿಟ್ಟು ಯಾವ ಯೋಜನೆಗಳು ಕೂಡ ಸಮರ್ಪಕವಾಗಿ ಜನರಿಗೆ ರೀಚ್ ಆಗ್ತಾ ಇಲ್ಲ. ಏನಾಗಂದ್ರೆ ಅಂದ್ರೆ ಬೇರೆ ಯೋಜನೆಗಳು ಸರಿಯಾಗಿ ರೀಚ್ ಆಗ್ತಾ ಇಲ್ಲ, ಜನಕ್ಕೆ ಅದರ ಬಳಕೆ ಆಗ್ತಾ ಇಲ್ಲ. ಅವ್ರಿಗೆ ಸುಳ್ಳು ಹೇಳಿ ಅಭ್ಯಾಸ ಆಗ್ಬಿಟ್ಟದಲ್ಲ, ಅದರಿಂದ ಇದೊಂದು ಸುಳ್ಳು ಹೇಳ್ತಾರೆ. ಅವ್ರಿಗೆ ನುಡಿದಂತೆ ನಡೆದಿಲ್ಲ. ಅವ್ರು ಯಾವಾಗಲೂ ಕೂಡ ಅವರು 2018ರಲ್ಲಿ 600 ಭರವಸೆಗಳು ಕೊಟ್ಟರು. Not even 10% of them are implemented. ನರೇಂದ್ರ ಮೋದಿಯವರು 15 ಲಕ್ಷ ತಂದು ಕೊಟ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ರೈತರ ಆದಾಯ ಡಬಲ್ ಮಾಡಿದ್ರ, ಅಚ್ಚೇದಿನ ತಗೊಬಂದ್ರ. ಮತ್ತೆ ಯಾಕೆ ನರೇಂದ್ರ ಮೋದಿಯವರು ನಂಬ್ತಾರೆ? ಮೇಲೆ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸಚಿವರ ಸಂಬಂಧಿಗಳಿಗೆ ಟಿಕೆಟ್ ಕೊಟ್ಟಿದ್ದೀರಿ ಸರ್. ಏನಂದ್ರೆ ಕೊಟ್ಟಿದ್ದೀವಿ, ಯಾಕಂದ್ರೆ ಆ ಕ್ಷೇತ್ರದ ಜನ ಯಾರಿಗೆ ಹೇಳ್ತಾರೋ ಅವ್ರು ಕೊಟ್ಟಿದ್ದೀವಿ. ಅಲ್ಲ, ನೀವು ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡ್ತಾವ್ರು, ಈಗ ಕುಟುಂಬದವರುಗಳಿಗೆ ಸಿಕ್ಕಿದ್ರೆ ಹೇಗೆ ಅಂತ ನೋಡಿಯಪ್ಪ. ಜನ ಯಾರನ್ನ ಹೇಳ್ತಾರ ಅವ್ರು ಕೊಡ್ತೀವಿ, ಯಾರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರು. ಕುಟುಂಬ ರಾಜಕಾರಣ ಅಲ್ಲ, ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡೋದು. ಸರ್ ಬಿಜೆಪಿ ನಾಯಕರು ಹೇಳ್ತಾರೆ ಶಕ್ತಿ ಯೋಜನೆ ಬಿಟ್ಟು ಯಾವ ಯೋಜನೆಗಳು ಕೂಡ ಸಮರ್ಪಕವಾಗಿ ಜನರಿಗೆ ರೀಚ್ ಆಗ್ತಾ ಇಲ್ಲ. ಏನಾಗಂದ್ರೆ ಅಂದ್ರೆ ಬೇರೆ ಯೋಜನೆಗಳು ಸರಿಯಾಗಿ ರೀಚ್ ಆಗ್ತಾ ಇಲ್ಲ, ಜನಕ್ಕೆ ಅದರ ಬಳಕೆ ಆಗ್ತಾ ಇಲ್ಲ. ಅವ್ರಿಗೆ ಸುಳ್ಳು ಹೇಳಿ ಅಭ್ಯಾಸ ಆಗ್ಬಿಟ್ಟದಲ್ಲ, ಅದರಿಂದ ಇದೊಂದು ಸುಳ್ಳು ಹೇಳ್ತಾರೆ. ಅವ್ರಿಗೆ ನುಡಿದಂತೆ ನಡೆದಿಲ್ಲ. ಅವ್ರು ಯಾವಾಗಲೂ ಕೂಡ ಅವರು 2018ರಲ್ಲಿ 600 ಭರವಸೆಗಳು ಕೊಟ್ಟರು. Not even 10% of them are implemented. ನರೇಂದ್ರ ಮೋದಿಯವರು 15 ಲಕ್ಷ ತಂದು ಕೊಟ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ರೈತರ ಆದಾಯ ಡಬಲ್ ಮಾಡಿದ್ರ, ಅಚ್ಚೇದಿನ ತಗೊಬಂದ್ರ. ಮತ್ತೆ ಯಾಕೆ ನರೇಂದ್ರ ಮೋದಿಯವರು ನಂಬ್ತಾರೆ? ಮೇಲೆ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸಚಿವರ ಸಂಬಂಧಿಗಳಿಗೆ ಟಿಕೆಟ್ ಕೊಟ್ಟಿದ್ದೀರಿ ಸರ್. ಏನಂದ್ರೆ ಕೊಟ್ಟಿದ್ದೀವಿ, ಯಾಕಂದ್ರೆ ಆ ಕ್ಷೇತ್ರದ ಜನ ಯಾರಿಗೆ ಹೇಳ್ತಾರೋ ಅವ್ರು ಕೊಟ್ಟಿದ್ದೀವಿ. ಅಲ್ಲ, ನೀವು ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡ್ತಾವ್ರು, ಈಗ ಕುಟುಂಬದವರುಗಳಿಗೆ ಸಿಕ್ಕಿದ್ರೆ ಹೇಗೆ ಅಂತ ನೋಡಿಯಪ್ಪ. ಜನ ಯಾರನ್ನ ಹೇಳ್ತಾರ ಅವ್ರು ಕೊಡ್ತೀವಿ, ಯಾರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರು. ಕುಟುಂಬ ರಾಜಕಾರಣ ಅಲ್ಲ, ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡೋದು.